ಇವತ್ತು ಬೆಳಗಿನ ಜಾವ ಒಂದು ಕಲಬುರಗಿ ನಗರದ ಒಂದು ಖಾಸಗಿ ವಿದ್ಯಾಸಂಸ್ಥೆಗೆ ಒಂದು ಥ್ರೆಟ್ ಇಮೇಲ್ ಬಂದಿದೆ. ಬೇಸಿಕಲಿ ಇಮೇಲಲ್ಲಿ ಏನು ಸಬ್ಜೆಕ್ಟ್ ಇದೆ ಅದರಲ್ಲಿ ಇಂಗ್ಲೀಷಲ್ಲಿ ಹ್ಯೂಮನ್ RDX ಬ್ಲಾಸ್ಟ್ ಅಂತ ಹಾಕಿ ಇಮೇಲ್ ಮಾಡಿದ್ದಾರೆ ಮತ್ತು ಆ ಇಮೇಲ್ನ ಕಂಪ್ಲೀಟ್ ಬಾಡಿ ತಮಿಳು ಭಾಷೆಯಲ್ಲಿದೆ. ಅದನ್ನು ನಾವು ಟ್ರಾನ್ಸ್ಲೇಟ್ ಮಾಡಿ ನೋಡಿದಾಗ ತಮಿಳುನಾಡಿನ ಪಾಲಿಟಿಕ್ಸ್ ಬಗ್ಗೆ ಇರುವಂಥ ಕಂಟೆಂಟ್ ಇದೆ ಮತ್ತು ಈಗಾಗಲೇ ಏನು ವಿದ್ಯಾರ್ಥಿಗಳನ್ನು ನಾವೆಲ್ಲ ತಕ್ಷಣ ಇವ್ಯಾಕ್ಯುಯೇಟ್ ಮಾಡಿ BDDS ಮತ್ತು AC ಟೀಮ್ಗಳನ್ನು ಸ್ಥಳಕ್ಕೆ ಧಾವಿಸಿ ಕಂಪ್ಲೀಟ್ ಪರಿಶೀಲನೆ ಮಾಡಿದ್ದೀವಿ. ಯಾವುದೇ ರೀತಿ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಈಗೇನು ಇಮೇಲ್ ಬಂದಿದೆ ಅದ್ರ ಬಗ್ಗೆ ನಾವು ತಮಿಳುನಾಡಿನ 8 ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿದ್ದೀವಿ. ಅಲ್ಲಿನೂ ಕೂಡ ಈ ರೀತಿ ಇದರ ಮೊದಲು ಅನಾಮಧೇಯ ಈ ರೀತಿ ಇಮೇಲ್ ಬಂದಿರೋ ಬಗ್ಗೆ ಪ್ರಾಥಮಿಕವಾಗಿ ತಿಳಿದು ಬಂದಿದೆ. ಹಾಗಾಗಿ ಈ ಘಟನೆಗೆ ಸಂಬಂಧಿಸಿದ ಒಂದು ದೂರನ್ನು ದಾಖಲು ಮಾಡಿಕೊಂಡು ಹೆಚ್ಚಿನ ಒಂದು ತನಿಖೆಯನ್ನು ಮಾಡ್ತೀವಿ. ಸರ್ ಮೇಲ್ ಎಷ್ಟು ಗಂಟೆ ಬಂತು ಸರ್? ಮೇಲ್ ಏನು ಅದನ್ನು ತೆಗೆದು ನೋಡಿದಾಗ ಅರೌಂಡ್ 6:15 ಸುಮಾರಿಗೆ ಬಂದಿದೆ ಮತ್ತು ಇವರು ಕ್ಲಾಸ್ ಸ್ಟಾರ್ಟ್ ಆದ ನಂತರ ಇಮೇಲ್ ನೋಡಿಕೊಂಡಿದ್ದಾರೆ. ನೋಡಿದ ತಕ್ಷಣ ಪೊಲೀಸರಿಗೆ ತಿಳಿಸಿದ್ದಾರೆ. ತಕ್ಷಣ ನಮ್ಮ ಸ್ಥಳೀಯ ಪೊಲೀಸರು ಮತ್ತು ನಮ್ಮ ಏನು ವಿಶೇಷ ತಂಡಗಳಿದ್ದಾವೆ BDDS AC ಟೀಮ್ಗಳು ಕೂಡ ಇಲ್ಲಿ ಸ್ಥಳಕ್ಕೆ ಧಾವಿಸಿ ಸಂಪೂರ್ಣ ಕ್ಯಾಂಪಸನ್ನು ಪರಿಶೀಲನೆ ಮಾಡಿದೆ. ಯಾವುದೇ ರೀತಿಯ ಆತಂಕಗಳು ಅವಶ್ಯಕತೆ ಇಲ್ಲ. ಅದನ್ನು ಈಗಾಗಲೇ ಇದು ಪ್ರಾಥಮಿಕವಾಗಿ ಹೋಕ್ಸ್ ಕರೆ ಇದೆ ಮತ್ತು ಟೋಟಲಿ ಅನ್ರಿಲೇಟೆಡ್ ಟು ಕಲಬುರಗಿ ಆಗಲಿ ಮತ್ತು ಏನದರಲ್ಲಿ ಬಾಡಿ ಇದೆ ಕಂಪ್ಲೀಟ್ ತಮಿಳುನಾಡು ರಾಜಕಾರಣದ ಬಗ್ಗೆ ಇರುವಂಥ ವಿಷಯ ಇದೆ ಮತ್ತು ಈಗಾಗಲೇ ತಿಳಿಸಿದ ಹಾಗೆ ಪರಿಶೀಲನೆ ಮಾಡಿದ್ವಿ. ಯಾವುದೇ ರೀತಿ ಆತಂಕ ಪಡುವ ಅವಶ್ಯಕತೆ ಇಲ್ಲ. ತಮ್ಮ ಮಕ್ಕಳನ್ನು ಇಲ್ಲಿ ಸುರಕ್ಷಿತವಾಗಿ ಕಳಿಸ್ಲಿಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅಂತ ಹೇಳ್ತಾರೆ. ಎಷ್ಟು ಜನ ಸಿಬ್ಬಂದಿ ಮತ್ತು ಎಷ್ಟೊತ್ತು ಕಾರ್ಯಕ್ರಮ? ಈಗಾಗಲೇ ಮೋರ್ ದೆನ್ 1 ಅವರ್ ನಾವೆಲ್ಲ ಸಂಪೂರ್ಣ ಪರಿಶೀಲನೆ ಮಾಡಿದ್ದೀವಿ. ನಿಯರ್ಲಿ 40 to 50 ಆಫೀಸರ್ಸ್ ಆ್ಯಂಡ್ ಸ್ಟಾಫ್ ವೈಜ್ಞಾನಿಕವಾಗಿ ಕೂಲಂಕುಷವಾಗಿ ಎಲ್ಲ ಪ್ರದೇಶವನ್ನು ಪರಿಶೀಲನೆ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು.